ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ನೀವೀಗ ಸೀತೆಯೋ ಶಾಕುಂತಲೆಯೋ ಕಾದಂಬರಿಯ 21ನೇ ಅಧ್ಯಾಯವನ್ನ ಕೇಳ್ತಾ ಇದ್ದೀರಾ. ಅಮ್ಮ, ನಿಂಗೇನು ಅರ್ಥನೇ ಆಗಲ್ವಲ್ಲಮ್ಮ. ಈಗ ನಾನ್ ಕೆಲ್ಸಕ್ಕೆ ಸೇರೋದ್ ಬಿಟ್ಟು ಮದ್ವೆ ಆಗಿ ಆಮೇಲೆ ಅವನ್ ಜೊತೆ ಹೊಂದಾಣಿಕೆ ಆಗದೆ ಅವನ್ ಬಿಟ್ಬರೋ ಹಂಗಾದ್ರೆ ಅವಾಗ ನಾನು ಕೂಡ ನಿಂತರ ಇನ್ನೊಬ್ರ ಹಂಗನಲ್ಲೇ ಬದುಕ್ಲಾ ಎಂದು ಹೇಳಿ ಊಟ ಬಿಟ್ಟು ಎದ್ದು ಹೊರಟು ಹೋದಳು ಸ್ವಾತಿ. ಮಗಳ ಮಾತು ಕೇಳಿ ಆಘಾತದಿಂದ ಊಟ ಬಡಿಸುತ್ತಿದ್ದ ದೇವಿಕಾ ಕೈಲಿದ್ದ ಸೌಟು ನೆಲಕ್ಕೆ ಬಿದ್ದಿತು. ಮಗಳು ತನ್ನ ಬಾಳನ್ನು ಹಂಗಿಸಿದ ಹಾಗನಿಸಿತು. ಅಷ್ಟು ಚಿಕ್ಕ ಹುಡುಗಿ ತನ್ನನ್ನು ಇನ್ನೊಬ್ಬರ ಹಂಗಿನಲ್ಲಿ ಬಾಳುತ್ತಿರುವೆ ಎಂದು ಬೊಟ್ಟು ಮಾಡಿ ತೋರಿಸಿದಾಗ ದುಃಖ ಉಕ್ಕಿ ಬಂದಿತು. ರೇಣುಕಾ ಕೂಡ ಸ್ವಾತಿಯ ಮಾತಿನಿಂದ ಅಚ್ಚರಿ ಮಿಶ್ರಿತ ಆಘಾತ ಅನುಭವಿಸಿದಳು. ಒಂದು ಕ್ಷಣ ಬಿಟ್ಟು, ಅಬ್ಬಬ್ಬಬ್ಬಬ್ಬಾ, ಏನ್ ಬಾಯಿ ದೇವಿಕಾ ನಿನ್ನ ಮಗಳದು, ಇಷ್ಟ ದಿನ ಮಳ್ಳಿ ಹಂಗಿರ್ತಾ ಇದ್ದೋಳು ಇವತ್ ನಿನ್ನ ಬಗ್ಗೆನೇ ಆಡ್ಕೋತಾ ಇದ್ದಾಳಲ್ಲ. ಚಿಚಿ, ಕಲಿಗಾಲ ಅಂತ ಸುಮ್ನೆ ಹೇಳಲ್ಲ, ದೊಡ್ಡೋರು ಚಿಕ್ಕೋರು ಅನ್ನೋ ವ್ಯತ್ಯಾಸ ಇಲ್ಲದೆ ಹೆಂಗ್ ಮಾತಾಡ್ ಹೋದ್ಲು. ವ್ಯಂಗ್ಯವಾಗಿ ಹೇಳಿದ ರೇಣುಕಾಳಿಗೆ ಏನು ಉತ್ತರಿಸಲಾಗದೆ ತಲೆ ತಗ್ಗಿಸಿದಳು ದೇವಿಕಾ. ರೇಣುಕಾ, ಸ್ವಾತಿ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡ. ಏನೋ ಚಿಕ್ಕ ಹುಡುಗಿ, ಗೊತ್ತಿಲ್ಲದೆ ಮಾತಾಡಿದ್ಲು. ಇಷ್ಟ್ ದೊಡ್ಡೋಳಾಗಿ ನೀನ್ ಆ ಮಗು ನಾಡ್ಕೊಳ್ತಾ ಇದೆಯಲ್ಲ ಎಂದು ರೇಗಿದಾಗ ಗಂಡನ ಮಾತು ಕೇಳಿ ರೇಣುಕಾ ಕೂಡ ಆಶ್ಚರ್ಯಪಟ್ಟಳು. ಅಷ್ಟೇ ಬೇಗ ಕೋಪ ಕೂಡ ಮಾಡಿಕೊಂಡಳು. ಅಯ್ಯ, ಹೌದು ಕಣ್ರಿ, ಅವಳು ಚಿಕ್ಕ ಮಗು, ನಾನು ಬುದ್ಧಿ ಇಲ್ದಿರೋಳು. ಏನ್ ತಂಗಿ ಮಗಳ ಮೇಲೆ ಅಕ್ಕರೆ ಉಕ್ಕರಿತಾ ಇದೆ. ಎಷ್ಟೇ ಆದ್ರೂ ನೀವು ಒಂದೇನೆ, ನಾನ್ ಯಾವತ್ತಿದ್ರೂ ಹೊರಗ್ನೋಳೆ ಎಂದು ಹೇಳುತ್ತಾ ಬಾರದ ಕಣ್ಣೀರನ್ನು ಸೆರಗಿನಿಂದ ಒರೆಸಿಕೊಂಡಳು. ಅತಿಗೆ, ಹಂಗೆ ಹೇಳ್ತೀರಾ ಅತಿಗೆ ಎನ್ನುತ್ತಿದ್ದ ದೇವಿಕಾಳ ಮಾತನ್ನು ತಡೆದ ಅವಿನಾಶ್, ಹೌದು ಕಣೆ, ನಂಗ್ ನನ್ನ ತಂಗಿನೇ ಹೆಚ್ಚು ಎಂದು ಬಿಟ್ಟ. ಸಿಟ್ಟಿನಿಂದ ರೇಣುಕಾ ಊಟ ಅರ್ಧಕ್ಕೆ ಬಿಟ್ಟು ಹೋದಳು. ಅತಿಗೆ, ಪ್ಲೀಸ್ ಊಟ ಅರ್ಧಕ್ಕೆ ಬಿಡಬೇಡಿ ಎಂದು ಕರೆದ ದೇವಿಕಾಳ ಕಡೆಗೆ ಊಗೊಡದೆ ಅಲ್ಲಿಂದ ಹೋದವಳನ್ನು ನೋಡಿ, ಹೋಗ್ಲಿ ಬಿಡು ದೇವಿಕಾ, ಸಾರು ತುಂಬಾ ಚೆನ್ನಾಗಿದೆ, ನೀನು ತಟ್ಟೆ ಹಾಕೊಂಡ್ಬಿಡು ಎಂದ. ಬೇಡ ಅಣ್ಣ, ಯಾಕೋ ಹಸುವಿಲ್ಲ ಎಂದವಳ ಕಣ್ಣಿನಿಂದ ಕಣ್ಣೀರು ಪಟಪಟನೆ ಉದುರಿತು. ಸ್ವಾತಿ ಇನ್ನೂ ಚಿಕ್ಕೋಳು, ಅವಳ ಮಾತನ್ನ ಮನ್ಸಿಗೆ ತಗೋಬೇಡ ಎಂದು ತಂಗಿಗೆ ಸಮಾಧಾನ ಹೇಳಿ ಕೈ ತೊಳೆಯಲು ನಡೆದ. ಸತ್ಯಭಾಮೆ ಸತ್ಯಭಾಮೆ ಕೋಪವೇನೇ ನನ್ನಲ್ಲಿ, ಸತ್ಯಭಾಮೆ ಸತ್ಯಭಾಮೆ ಕೋಪವೇನೇ ನನ್ನಲ್ಲಿ ಎನ್ನುತ್ತಾ ಮಡಚಿದ ಎಲೆ ಅಡಿಕೆ ಹಿಡಿದು ರೇಣುಕಾಳ ಬಳಿ ಬಂದ ಅವಿನಾಶ. ತನ್ನ ತೋಳು ಹಿಡಿದ ಗಂಡನ ಕಡೆ ನೋಡಿ ಕೈ ಕೊಡವಿ ಮೂತಿ ತಿರುಗಿಸಿ ಅವನಿಂದ ದೂರ ಹೋಗಿ ಕುಳಿತಳು ರೇಣುಕಾ. ರೇಣುಕಾ ರೇಣುಕಾ ದೇವಿ, ನೀನ್ ಕೋಪ ಮಾಡ್ಕೊಂಡ್ರೆ ನಾನ್ ಹೆಂಗೆ ಬಾಳದು? ಪ್ರೀತಿಯಿಂದ ಮಡದಿಯ ಗಲ್ಲ ಸವರಿದ. ನಾನ್ ಯಾಕೆ ಬೇಕು ನಿಮ್ಗೆ ನಿಮ್ ತಂಗಿ ಅವಳ ಮಕ್ಕಳು ತಾನೇ ಸ್ವಂತದವರು. ನಾನು ನನ್ನ ಮಗ ನಿಮ್ಗೇನೂ ಆಗ್ಬೇಕಾಗಿಲ್ಲ ತಾನೇ? ಸೊರ ಸದ್ದು ಮಾಡುತ್ತಾ ನುಡಿದಳು. ಅಯ್ಯ ಪೆದ್ದೆ, ನಿನ್ನ ಮಗ ಕೋಟ್ಯಾಧೀಶ್ವರ ಆಗ್ಲಿ ಅಂತಾನೆ ನಾನ್ ಕಷ್ಟಪಡ್ತಾ ಇರೋದು ಕಣೆ ಎಂದಾಗ ರೇಣುಕಾ, ನನ್ ಮಗ ಕೋಟ್ಯಾಧೀಶ್ವರನ ಎಂದು ಅಚ್ಚರಿಯಿಂದ ಬಾಯಿ ತೆರೆದಳು. ಅವಳ ತೆರೆದ ಬಾಯಿಗೆ ವೀಳದೆಲೆ ತುರುಕಿ, ನೀನ್ ಮನ್ಸು ಮಾಡಿದ್ರೆ ಒಂದಲ್ಲ ಎರಡಲ್ಲ 5 ಕೋಟಿ ಆಸ್ತಿ ನಮ್ ಸಂತೂಕ್ ಸಿಗುತ್ತೆ ಎಂದ ಅವಿನಾಶನ ಮಾತಿಗೆ, ನಿಮ್ ಎಲ್ಲಾ ನಿರ್ಧಾರಕ್ಕೂ ನನ್ನ ಒಪ್ಪಿಗೆ ಇದೆ ಸಂತಸದಿಂದ ನುಡಿದಳು ರೇಣುಕಾ. ನಾನ್ ಹೇಳೋದನ್ ಕೇಳು, ನಮ್ ಸಂತು ಕೋಟ್ಯಾಧೀಶ್ವರ ಆಗ್ತಾನೆ ಅವಿನಾಶ್ ಹೇಳಿದಾಗ ಖುಷಿಯಿಂದ ಸಣ್ಣಗೆ ಚೀಲ್ದಳು ರೇಣುಕಾ. ನಮ್ ಸುತ್ತು ಕೋಟ್ಯಾಧಿಪತಿ ಆಗ್ತಾನ? ಅಯ್ಯೋ, ನಿಮ್ ಬಾಯಿಗೆ ಸಕ್ಕರೆ ಹಾಕ. ಹೆಂಗ್ರಿ, ನಮ್ ಸಂತುಗೆ ಅಷ್ಟು ದುಡ್ಡು ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಆತುರದಿಂದ ಕೇಳಿದಳು. ಅಯ್ಯ, ಏನಿಲ್ಲ ಕಣೆ, ಅವನಿಗೆ ಮದ್ವೆ ಮಾಡ್ಬೇಕು. ಓ, ಗೊತ್ತಾಯ್ತು ಬಿಡಿ, ಅವನಿಗೆ ಯಾವ್ದಾದ್ರೂ ಕೋಟ್ಯಾಧೀಶ್ವರ ಮಗಳ ಸಂಬಂಧ ಬಂದಿದ್ಯಾ ಎಂದವಳು. ಓಹೋಹೋ, ನಂಗೆಲ್ಲ ಗೊತ್ತಾಯ್ತು ಬಿಡಿ, ಅವನ್ ಮದ್ವೆ ಖರ್ಚಿನಲ್ಲೇ ಸ್ವಾತಿ ಮದ್ವೆ ಕೂಡ ಮಾಡಿ ಮುಗಿಸ್ಬಿಡೋಣ ಅಂತ ನಿಮ್ ಯೋಚನೆನಾ? ಸರಿಯಾಗಿದೆ. ಅಥವಾ ಅವನಿಗೆ ಹೆಣ್ತರೋ ಕಡೆಗೆ ಅವಳಿಗೆ ಏನಾದ್ರೂ ಗಂಡಿದ್ಯಾ? ಹಂಗೇನೋ ಆಗಿರ್ಬೇಕೇನೋ. ಅಕಸ್ಮಾತ್ ಹಂಗಿಲ್ಲ ಅಂದ್ರೆ ಅವಳಿಗೆ ಒಂದು ಡ್ರೈವರ್ ಗಿವರ್ನ ನೋಡಿ ಮದ್ವೆ ಮಾಡಿ ಕೈ ತೊಳ್ಕೊಂಡ್ಬಿಡಿ. ಆದ್ರೆ ಆ ಹುಡ್ಗಂಗ್ ಮೊದ್ಲೇ ಹೇಳ್ಬಿಡಿ, ಏನೇ ಆದ್ರೂ ಮದ್ವೆ ಆದ್ಮೇಲೆ ಮತ್ತೆ ಅವಳನ್ನ ಈ ಮನೆಗ್ ಸೇರ್ಸಲ್ಲ ಅಂತ. ಒಂದೇ ಸಮನೆ ಮಾತನಾಡಿದಳು ರೇಣುಕಾ. ಅಯ್ಯ, ಅದೇನ್ ನಿಂದ ಬಾಯೋ ಬೊಂಬಾಯೋ, ಎಷ್ಟು ಮಾತಾಡ್ತೀಯ? ಚರ್ಮದ್ದಾಗಿದ್ದು ಕುಳ್ಕೊಂಡಿದೆ, ಮರದ್ದೋ ಪ್ಲಾಸ್ಟಿಕ್ನಿದ್ದೋ ಆಗಿದ್ರೆ ಇಷ್ಟೊತ್ತಿಗಾಗಲೇ ಒಡೆದು ಹೋಗಿರ್ತಿತ್ತು. ನನ್ನ ಮಾತನ್ನ ಪೂರ್ತಿಯಾಗಿ ಕೇಳಿಸ್ಕೊ ಎಂದವನು ದನಿ ತಗ್ಗಿಸಿ,
ನಮ್ಮ ಸಂತೂಗೆ ಸ್ವಾತಿ ಜೊತೆ ಮದುವೆ ಮಾಡಬೇಕು ಎಂದನು. ಆ ಮಾತನ್ನು ಕೇಳಿ ರೇಣುಕಾ ಭೂತದರ್ಶನವಾದವಳಂತೆ ನಿಂತು ಬಿಟ್ಟಳು. ಅವಳ ಮುಖ ಸಿಟ್ಟಿನಿಂದ ಕೆಂಪಗಾಗಿತ್ತು. ಅಮ್ಮ, ಸಾರಿ ಕಣಮ್ಮ, ನಂದು ತಪ್ಪಾಯ್ತಮ್ಮ. ಮನೆಯ ಹಿತ್ತಲಿನಲ್ಲಿ ಬಟ್ಟೆ ಒಗೆಯುವ ಕಲ್ಲಿನ ಮೇಲೆ ಕುಳಿತಿದ್ದ ಅಮ್ಮನ ಪಕ್ಕ ಬಂದು ಕುಳಿತಿದ್ದ ಸ್ವಾತಿ ತಾನು ಆಡಿದ ಮಾತಿಗೆ ಕ್ಷಮೆ ಬೇಡುತ್ತಿದ್ದಳು. ದೇವಿಕಾ ಮಗಳ ಮಾತಿಗೆ ಏನೂ ಹೇಳದೆ ಸುಮ್ಮನೆ ಕುಳಿತಿದ್ದಳು. ಅಮ್ಮ, ನೀನು ಹಿಂಗೆ ಕೂತಿದ್ರೆ ನಂಗೆ ತುಂಬ ಬೇಜಾರಾಗತ್ತಮ್ಮ. ಪ್ಲೀಸ್ ಕಣಮ್ಮ, ಇನ್ಮುಂದೆ ಈ ರೀತಿ ದುಡುಕು ಮಾತಾಡಲ್ಲ. ನಾನು ಬೇಕು ಅಂತ ಮಾತಾಡಿದ್ದಲ್ಲ. ಪರಿಪರಿಯಿಂದ ಅಮ್ಮನ ಬಳಿ ಕ್ಷಮೆ ಕೋರುತ್ತಿದ್ದಳು. ಅಮ್ಮ, ಸ್ವಾತಿ ಹೇಳಿದ್ರಲ್ಲಿ ತಪ್ಪೇನಿದೆ? ಅಲ್ಲಿಗೆ ಬಂದ ಸುದೀಪ್ ಕೇಳಿದ್ದ. ಮಗ ಕೂಡ ಮಗಳ ಮಾತಿನ ಜಾಡನೆ ಹಿಡಿದಾಗ ದೇವಿಕಾಳ ಕಣ್ಣೀರು ಕೆನ್ನೆಗೆ ಹರಿಯಿತು. ಸುದೀಪ್ ನೇರ ನುಡಿಯ ಹುಡುಗ. ಆಡುವ ಮಾತು ಕಡಿಮೆ ಆದರೂ ಒಂದೊಂದು ಮಾತನ್ನು ಅಳೆದು ತೂಗಿ ಮಾತನಾಡುವವ. ಅಮ್ಮ, ನೀನು ಕೂಡ ಚೆನ್ನಾಗಿ ಓದಿ ಕೆಲಸದಲ್ಲಿದ್ದಿದ್ರೆ ಅಪ್ಪ ಕೈ ಬಿಟ್ಟಾಗ ಅಜ್ಜನ ಮನೆಗೆ ಬಂದು ಸೇರೋ ಅಗತ್ಯ ಇರ್ತಿರ್ಲಿಲ್ಲ ಅಲ್ವಾ ಅಮ್ಮ? ನಾವಿಬ್ರು ಇವ್ರ ಕರುಣೆ ಭಿಕ್ಷೆಗೆ ಬೀಳ್ಬೇಕಾಗಿರ್ಲಿಲ್ಲ. ಅನ್ನನೋ ಗಂಜಿನೋ ತಿಂದು ಸ್ವಾಭಿಮಾನದಿಂದ ಬದುಕಬಹುದಾಗಿತ್ತು ಎಂದು ಬಿಟ್ಟ. ಮಗನ ಮಾತು ಕೇಳಿ ದೇವಿಕಾಳಿಗೆ ದುಃಖ ತಡೆಯಲಾಗಲಿಲ್ಲ. ಕುಳಿತಲ್ಲಿಯೇ ಮುಖ ಮುಚ್ಚಿಕೊಂಡು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಅಮ್ಮನ ಅಳು ಕಂಡ ತಕ್ಷಣವೇ ಸುದೀಪ ದೇವಿಕಾಳ ಕಾಲಬುಡದಲ್ಲಿ ಬಂದು ಕುಳಿತಿದ್ದ. ನಂಗೆ ಗೊತ್ತಮ್ಮ, ಇದ್ರಲ್ಲಿ ನಿನ್ ತಪ್ಪೇನೂ ಇರಲಿಲ್ಲ. ಆದ್ರೆ ನಾವು ಸ್ವಾತಿ ವಿಷಯದಲ್ಲಿ ತಪ್ಪು ಮಾಡಬಾರ್ದು ಅಲ್ವಾ? ಮಾವ ಏನೇ ಹೇಳಿದ್ರು ನೀನ್ ಈಗ್ಲೇ ಮದ್ವೆಗೆ ಒಪ್ಬೇಡ. ಸ್ವಾತಿ ಓದ್ಲಿ, ಒಳ್ಳೆ ಕೆಲಸ ಹಿಡಿಲಿ, ಆಮೇಲೆ ಒಂದ್ ಒಳ್ಳೆ ಸಂಬಂಧ ನೋಡಿ ಮದ್ವೆ ಮಾಡೋಣ. ಇನ್ನು 1 ವರ್ಷ ಅಷ್ಟೇ ಕಣಮ್ಮ, ನನ್ ಓದ್ ಮುಗಿಯತ್ತೆ, ಒಳ್ಳೆ ಕೆಲಸ ಕೂಡ ಸಿಗುತ್ತೆ. ಆಮೇಲೆ ನಾನೇ ಮುಂದೆ ನಿಂತು ಒಳ್ಳೆ ಹುಡುಗನ್ ನೋಡಿ ಮದ್ವೆ ಮಾಡ್ತೀನಿ ಎಂದು ಜವಾಬ್ದಾರಿಯಿಂದ ನುಡಿದ ಮಗನನ್ನು ಮೆಚ್ಚುಗೆ ಅಭಿಮಾನದಿಂದ ನೋಡಿದರು ದೇವಿಕಾ. ಸರಿ ಕಣಪ್ಪ, ನೀನ್ ಹೇಳೋದು ಸರಿಯಾಗೇ ಇದೆ. ನೀನ್ ಹೇಳ್ದ ಹಾಗೆ ಆಗ್ಲಿ. ಅಣ್ಣನ ಹತ್ರ ಇದ್ರ ಬಗ್ಗೆ ಮಾತಾಡ್ತೀನಿ ಎಂದಳು ದೇವಿಕಾ. ನಿಮಗ್ ತಲೆಗಿಲೆ ಕೆಟ್ಟಿದ್ಯಾ ಏನೋ? ಆ ಭಿಕಾರಿ ಸ್ವಾತಿ ಜೊತೆ ನಮ್ ಸಂತು ಮದ್ವೆನಾ? ರೇಣುಕಾ ಅಕ್ಷರಶಃ ಕಾಳಿ ಅವತಾರ ತಾಳಿದ್ದಳು. ಏ, ಕೂಗ್ಬೇಡ, ಮೆಲ್ಲಗ್ ಮಾತಾಡು. ಅವಿನಾಶ್ ಹೆಂಡತಿಯ ಕಡೆ ನೋಡಿ ಹಲ್ಲು ಕುಚ್ಚಿ ನುಡಿದ. ಗಂಡನ ಸಿಟ್ಟು ನೋಡಿ ರೇಣುಕಾ ಸುಮ್ಮನಾದಳು. ರೇಣು, ನಾನು ಹೇಳೋದನ್ ಕೇಳು. ಸಂತು ಸ್ವಾತಿನ್ ಮದ್ವೆ ಆದ್ರೆ ಕೋಟಿ ಕೋಟಿ ದುಡ್ಡು ಸಿಗುತ್ತೆ ಕಣೆ. ಅಯ್ಯ, ಆ ಭಿಕಾರಿಗೆ ಒಂದೊತ್ತು ಅನ್ನ ಕೂಡ ನಾವೇ ಹಾಕಬೇಕು. ಅಂಥದ್ರಲ್ಲಿ ಅವಳಿಗೆ ಕೋಟಿ ಎಲ್ಲಿಂದ ಬರುತ್ತೆ? ಉಡಾಫೆಯಿಂದ ಹೇಳಿದರು ರೇಣುಕಾ. ದುಡ್ಡು ಅವಳಿಗೆ ಈಗ ಬರೋದಲ್ಲ, ಅವಳಿಗೆ 32 ವರ್ಷ ಆದಾಗ ಬರುತ್ತೆ. ಮನದಲ್ಲಿ ಲಾಲಸೆ ತುಂಬಿಕೊಂಡು ಹೇಳಿದ ಅವಿನಾಶ. ಅಂದ್ರೆ ನಂಗೆ ಅರ್ಥ ಆಗ್ಲಿಲ್ಲ. ಅದೇನ್ ಹೇಳ್ಬೇಕು ಅಂತಿದ್ದೀರೋ ಅದನ್ನ ಬಿಡ್ಸಿ ಹೇಳಿ, ರೇಣುಕಾ ಕೇಳಿದರು. ನಿಂಗ್ ನೆನ್ಪಿದ್ಯಾ? ಅಪ್ಪ ಅವ್ರೂರಲ್ಲಿ 2 ಎಕರೆ ಜಮೀನ್ ತಗೊಂಡಿದ್ರು, ಮತ್ತೆ ಅದನ್ನ ಸ್ವಾತಿ ಹೆಸರಿಗೆ ಮಾಡಿದ್ರು. ಮಾವನ್ ವಿಲ್ಲಲ್ಲಿ ಇತ್ತಲ್ಲ, ಆ ಬರಡ್ ಜಮೀನನ್ನ ಸ್ವಾತಿ ಹೆಸರಿಗೆ ಮಾಡಿದ್ದು, ರೇಣುಕಾ ನೆನಪಿಸಿಕೊಂಡಳು. ಬರಡ್ ಜಮೀನು ಬೆಲೆ ಇಲ್ಲದೆ ಇದ್ದದ್ದು ಅಂತ ನಾವ್ ಅನ್ಕೊಂಡಿದ್ದಷ್ಟೇ. ಅಪ್ಪ ನಂಗೆ ಅನ್ಯಾಯ ಮಾಡ್ಬಿಟ್ರು. ಅಪ್ಪ ಅಲ್ಲಿ ಏನ್ ಮಾಡಿದ್ದಾರೆ ಗೊತ್ತಾ? ಅವಿನಾಶ್ನ ಮಾತಲ್ಲಿ ಒಂದು ಸಣ್ಣ ಸಿಟ್ಟು ಕಂಡಿತು. ಏನ್ ಮಾಡಿದರೆ? ಕುತೂಹಲದಿಂದ ಕೇಳಿದಳು ರೇಣುಕಾ. ಅಪ್ಪ ಆ ಜಮೀನಲ್ಲಿ ಗಂಧದ ಸಸಿ ನಡೆಸಿದ್ದಾರೆ. ಆ ಟೈಮಲ್ಲಿ 25 ವರ್ಷ ಒಂದು ಕಂಪನಿಗೆ ಲೀಸ್ ಮಾಡಿಕೊಟ್ಟಿದ್ದಾರೆ ಆ ಜಮೀನನ್ನ. ಆ ಕಂಪನಿ ಆ ಜಮೀನನ್ನ 25 ವರ್ಷಗಳ ಕಾಲ ನೋಡ್ಕೊಳುತ್ತೆ. 25ನೇ ವರ್ಷಕ್ಕೆ ಆ ಜಮೀನನ್ನು ಬಿಟ್ಕೊಡ್ತಾರೆ. ಜೊತೆಗೆ 5 ರಿಂದ 6 ಕೋಟಿ ಕೊಡ್ತಾರೆ. ಅಷ್ಟೊಂದು ದುಡ್ಡು ಕೊಡ್ತಾರಾ? ಯಾಕೆ, ಅದ್ರಲ್ಲಿ ನಿನ್ ಚಿನ್ನ ಸಿಗುತ್ತಾ? ಕುತೂಹಲದಿಂದ ಕೇಳಿದಳು ರೇಣುಕಾ. ಅಯ್ಯಪ್ಪಿದ್ದೆ, ಅಲ್ಲಿ ನೆಟ್ಟಿರೋದು ಗಂಧದ ಮರ ಕಣೇ, ಅದಕ್ಕಿರೋದು ಚಿನ್ನದ ಬೆಲೆನೆ. 25 ವರ್ಷದಲ್ಲಿ ಆ ಮರಗಳನ್ನ ಕಂಪನಿಯವರು ಕಡ್ದು ಉಪಯೋಗಿಸ್ಕೊಳ್ತಾರೆ. ಅವರಿಗೆ ಕಡಿಮೆ ಅಂದ್ರೂ 50-60 ಕೋಟಿ ಮೇಲೆ ಸಿಗುತ್ತೆ. ಅಯ್ಯಯ್ಯೋ, ಅಷ್ಟೆಲ್ಲ ದುಡ್ಡು ಕಂಡೋರ್ ಪಾಲಾಗುತ್ತಲ್ಲ ರೀ. ಆ ಜಮೀನ್ ನಮ್ಮ ಹೆಸರಲ್ಲೇ ಇದ್ದಿದ್ರೆ ಅಷ್ಟೂ ದುಡ್ಡು ನಮ್ಗೆ ಸಿಕ್ತಿತ್ತಲ್ರಿ. ನಿಮ್ಮಪ್ಪಂಗೆ ಒಂಚೂರು ಬುದ್ಧಿ ಇಲ್ಲ. ಯಾವ್ದಾದ್ರೂ ಕಂಪನಿಗೆ ಲೀಸ್ ಯಾಕೆ ಕೊಡ್ಬೇಕಾಗಿತ್ತು? ನಾವೇ ಆ ಮರಿಗಳನ್ನು ನೋಡ್ಕೊಂಡಿದ್ರೆ ಆಗ್ತಿತ್ತು. ಕೈ ಹೊಸದುಕೊಂಡಳು ರೇಣುಕಾ. ಅಯ್ಯ, ಅದೆಲ್ಲ ರಿಸ್ಕ್ ಕಣೆ, ಒಬ್ಬೊಬ್ಬರೇ ನೋಡ್ಕೊಳಕ್ಕಾಗಲ್ಲ. ಆ ವ್ಯವಹಾರ ಎಲ್ಲ ನಿಂಗೆ ಅರ್ಥ ಆಗಲ್ಲ, ಸುಮ್ನಿರು. ಅದನ್ನ ನೋಡ್ಕೊಳಕ್ಕೆ ಕಂಪನಿನೇ ಇರಬೇಕು. ಆದ್ರೆ ನಮ್ಮಪ್ಪ ನಂಗೆ ಅನ್ಯಾಯ ಮಾಡಿದ್ದಂತೂ ನಿಜಾನೇ. ಇದೊಂದು ಮನೆ, ಅದೊಂದು ಅಂಗಡಿ, ಅದೆರಡನ್ನೂ ನನ್ನ ಹೆಸರಿಗೆ ಮಾಡಿ ಕೋಟಿ ಕೋಟಿ ಆದಾಯ ಬರೋದನ್ನ ಮಗಳಿಗೆ ಮಾಡಿಬಿಟ್ರು. ನನಗೆ ಬರ್ತಾ ಇರೋ ಕೋಪಕ್ಕೆ ಸತ್ತು ಹೋಗಿರೋ ನಮ್ಮಪ್ಪನ ಇನ್ನೊಂದ್ಸಾರಿ ಕೊಲೆ ಮಾಡಬೇಕು ಅನ್ನಿಸ್ತಾ ಇದೆ.
ಸಿಟ್ಟಿನಲ್ಲಿ ಹಲ್ಲು ಕಚ್ಚಿ ಮುಷ್ಟಿಯನ್ನು ಟೇಬಲ್ಗೆ ಗುದ್ದಿದ. ಹೌದು ರೀ, ಅನ್ಯಾಯ ಮಾಡ್ಬಿಟ್ರು ನಿಮ್ಮಪ್ಪ. ಅವನ ಮಾತಿಗೆ ದನಿಗೂಡಿಸಿದಳು ರೇಣುಕ. ಅದಕ್ಕೆ ಅವ್ರು ಮಾಡಿರೋ ಅನ್ಯಾಯನ ನಾವು ಸರಿ ಮಾಡ್ಕೊಳ್ಬೇಕು. ಅಂದ್ರೆ ಸ್ವಾತಿನ ಸಂತು ಜೊತೆ ಮದುವೆ ಮಾಡಿಸ್ಬೇಕು. ಅಲ್ಲ ರೀ, ಅದಕ್ಕೋಸ್ಕರ ಆ ದರಿದ್ರ ಹುಡುಗನ ನಮ್ಮನೆ ಸೊಸೆ ಮಾಡ್ಕೊಳ್ಬೇಕಾ? ಒಂದು ರೂಪ ಇಲ್ಲ, ವಿದ್ಯೆ ಇಲ್ಲ, ಎಲ್ಲದರಲ್ಲೂ ಸುಮಾರು ಅವಳು. ಒಂದಿಷ್ಟು ದುಡ್ಡು ಕೊಡ್ತೀವಿ, ಆ ಜಮೀನನ್ನ ನಮ್ಮ ಹೆಸರಿಗೆ ಮಾಡ್ಕೊಡು ಅಂತ ಕೇಳೋಣ. ಒಳ್ಳೆ ಮಾತಲ್ಲಿ ಕೇಳದೆ ಇದ್ರೆ ಸ್ವಲ್ಪ ಜೋರ್ ಮಾಡಿದ್ರೆ ಆಯ್ತು. ನಮ್ಮ ಋಣದಲ್ಲಿರೋಳು ಒಪ್ತಾಳೆ. ತುಸು ಬಿಂಕದಿಂದ ನುಡಿದರು ರೇಣುಕ. ಇದಕ್ಕೆ ಇದಕ್ಕೆ ಹೇಳೋದು ಹೆಂಗಸ್ರ ಬುದ್ಧಿ ಮೊಣಕಾಲ್ ಕೆಳಗೆ ಅಂತ. ಆ ವಿಲ್ಲಲ್ಲಿ ಅವಳು ಆ ಜಮೀನನ್ನ ಪರಭಾರೆ ಮಾಡೋ ಹಾಗಿಲ್ಲ ಅಂತ ಕೂಡ ಇದೆ. ಹಾಗಾಗಿ ಆ ಸ್ವಾತಿ ಅದನ್ನ ಯಾರ ಹೆಸರಿಗೂ ಮಾಡೋ ಹಾಗಿಲ್ಲ, ಸಿಡುಕಿನಲ್ಲೇ ಹೇಳಿದ. ಓ, ಹಾಗಾದ್ರೆ ಮದ್ವೆ ಒಂದೇ ದಾರಿನಾ? ಸ್ವಾತಿ ತನ್ನ ಸೊಸೆಯಾಗಿ ಬರುವುದು ಇಷ್ಟವಿಲ್ಲದೆ ಹೋದರೂ ಅವಳಿಂದ ಸಿಗುವ ಧನರಾಶಿ ಬಿಡುವ ಮನಸ್ಸಿಲ್ಲ ರೇಣುಕಾ ಅವರಿಗೆ. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ನೀವು ಮೊದಲ ಬಾರಿ ನಮ್ಮ ಚಾನೆಲ್ಗೆ ಭೇಟಿ ಕೊಟ್ಟವರಾಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಂಬಲಿಸಿ. ಧನ್ಯವಾದಗಳು.